ಬಿಡಿಎ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಬಿಡಿಎ ಕೇಂದ್ರ ಕಚೇರಿ ಮೇಲೆ 6 ತಂಡಗಳ 35 ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು, ಬಿಡಿಎ ಕಾರ್ನರ್ ಸೈಟ್ಗಳ ಹಂಚಿಕೆಯಲ್ಲಿ ಗೊಂದಲದ ಹಿನ್ನೆಲೆ ಈ ರೇಡ್ ನಡೆದಿದೆ. ಲೇಔಟ್ ನಿರ್ಮಾಣದ ವ್ಯವಹಾರದಲ್ಲಿ ಅನುಮಾನ ಮೂಡಿದ್ದು, ಪರಿಹಾರ ನೀಡುವ ಪ್ರಕ್ರಿಯೆಯಲ್ಲೂ ಕೂಡ ಅವ್ಯವಹಾರ ನಡೆದಿದೆ ಎನ್ನಲಾಗ್ತಿದೆ. ಆದ್ದರಿಂದ ಬೆಂಗಳೂರು ಲೋಕಾಯುಕ್ತ ಎಸ್ಪಿ ಅಶೋಕ್ ನೇತೃತ್ವದಲ್ಲಿ ದಾಳಿ ಮಾಡಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಡಿಎ ಆವರಣದಲ್ಲಿ ಸಾರ್ವಜನಿಕ ಅಹವಾಲುಗಳನ್ನು ಆಲಿಸಿದ್ದಾರೆ. ಇನ್ನು 3 ಬ್ರೋಕರ್ಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಲೋಕಾಯುಕ್ತ ಎಸ್ಪಿ ಅಶೋಕ್ ಹಾಗೂ ಡಿವೈಎಸ್ಪಿಯಿಂದ ವಿಚಾರಣೆ ನಡೀತಾ ಇದ್ದು, ಬಿಡಿಎ ಕಚೇರಿಗೆ ಬೀಗ ಜಡಿಯಲಾಗಿದೆ. ಇದರಲ್ಲಿ ಅಲರ್ಟ್ ಆಗಿದ್ದು, ಇದುವರೆಗೂ ಕೂಡ ನಾವು ಬಿಡಿಎ 15 ವರ್ಷದಿಂದ ಅಲಿತಾ ಇದ್ದೀವಿ. ಇದುವರೆಗೂ ಅವರು ಯಾವ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ. ನಿಮ್ಮದು ಸೈಟು ಬೇರೆಯವ್ರಿಗೆ ಹೋಗಿದೆ, ಸೈಟು ಜೀವನ ಆಗಿದೆ, ಅದಕ್ಕೋಸ್ಕರ ನಿಮ್ಮದು ಕೋರ್ಟ್ನಿಂದ ಆರ್ಡರ್ ಬರಬೇಕು, ಏನನ್ನೋ ಸಬು ಬೇಡಿ ನಮ್ಮನ್ನು ಸುಮ್ಮನೆ ವಾಪಸ್ ಆದರೆ ಇದುವರೆಗೂ ರಿಜಿಸ್ಟ್ರೇಷನ್ ಆಗಿಲ್ಲ. ಏನೋ ಇದು 15-16 ವರ್ಷ ಆಗಿದೆ, 4ರಲ್ಲಾಗಿದೆ. ಲ್ಯಾಂಡ್ ಓನರ್ ನಾವು 2004ರಲ್ಲಿ ಅಕ್ವೈರ್ ಆಗಿದೆ. ಇವತ್ತವರೆಗೂ ನಮ್ದು 2 ಎಕರೆ 26 ಗುಂಟೆ ಅಕ್ವೈರ್ ಆಗಿದೆ. ಇವತ್ತವರೆಗೂ ನಮ್ಮ ಒಂದು ಇಂಚು ಜಾಗ ಕೊಟ್ಟಿಲ್ಲ. ನಾವು ಕಮಿಷನರ್ ಇವಾಗ 8ನೇ ಕಮಿಷನರ್ ಬಂದಿದ್ದಾರೆ, ಅವ್ರನ್ನ ನೋಡಿದ್ವಿ. ಇವಾಗ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಕಮಿಷನರ್ ಸೆಕ್ರೆಟರಿ ಸರ್. ಅದರಿಂದ ಅವತ್ತಿಂದ ಇವತ್ತವರೆಗೂ ಓಡುತ್ತಾ ಇದ್ದೀವಿ, ಯಾವುದು ಇನ್ನೂ ಆಗಲಿಲ್ಲ ಸರ್. ಬಡಾವಣೆಗೆ ಅಕ್ವೇಷನ್ ಮಾಡ್ಕೊಂಡಿದ್ದಾರೆ. 2018-19 ಸೆಕ್ರೆಟರಿ ಇವರು ಕಮಿಷನರ್ ಆರ್ಡರ್ ಮಾಡಿಕೊಟ್ಟಿದ್ದಾರೆ, ಸೈಟ್ ಕೊಡಿ ಅಂದ್ಬಿಟ್ಟು. ಇದು ಕಮಿಷನರಿಂದ ಇಲ್ಲಿ ಸೌತ್ಗೆ ಹೋಗಿದೆ. ಸೌತಲ್ಲಿ CD ಬರೆದಿದ್ದಾರೆ. CD ಬರೆದುಬಿಟ್ಟು ಸಿಗ್ನೇಚರ್ ಮಾಡೋಕ್ಕೆ ದುಡ್ಡು ಕೇಳ್ತಾರೆ. ನಾವು ದುಡ್ಡು ಕೊಡೋಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಇದರಿಂದ ನಾವಿಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ನಾವು ಇವಾಗ 2018ರಿಂದ ಓಡಾಡ್ತಾ ಇದ್ದೀವಿ ಸರ್. ಇದುವರೆಗೂ ಇಲ್ಲ. ನಮ್ಮ ತಂದೆಗೆ ಆಗಲೇ 90 ವರ್ಷ ಏಜ್ ಆಗಿದೆ. ಏನು ಏಜ್ ಆದ್ರೂ ರೆಸ್ಪಾನ್ಸ್ ತೊಗೊತಾ ಇಲ್ಲ. ಇಲ್ಲಿ ರೆಸ್ಪಾನ್ಸ್ ಇಲ್ಲ. ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ಈಗ ರಾತ್ರಿ 12 ಗಂಟೆ ಆದರೂ 1 ಗಂಟೆ ಆದರೂ ಎಲ್ಲ ಅಪ್ಲಿಕೇಶನ್ಸು, ಪೆಂಡಿಂಗ್ ಕೇಸಸ್ಸು ಎಲ್ಲನೂ ತೆಗೆದು ಅದರ ವಿಚಾರಣೆಯನ್ನು, ಅದು ಅಪ್ಲಿಕೇಶನ್ ಏನೇನು ಸೀಸ್ ಮಾಡಬೇಕು, ಏನೇನು ಇನ್ವೆಸ್ಟಿಗೇಷನ್ ಮಾಡಬೇಕು ಎಲ್ಲ ಮಾಡ್ತೀವಿ ನಾವು. ಪಬ್ಲಿಕ್ ಗ್ರೀವೆನ್ಸಸ್ ತುಂಬ ಬಂದಿದ್ದರಿಂದ ಮತ್ತು ನಮ್ಮಲ್ಲಿ ಈಗಾಗಲೇ ಹಲವಾರು ಕಂಪ್ಲೇಂಟ್ಸ್ ಬಂದಿದ್ದರಿಂದ ಅವುಗಳನ್ನೆಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋಣ. ಮುಂದೆ ಜನರಿಗೆ ಈ ಥರದ ತೊಂದರೆಗಳು ರಿಪೀಟ್ ಆಗೋದು ಬೇಡ. ಹಿಂದೆ ಆದದ್ದನ್ನು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ತನಿಖೆಗೆ ಕರ್ನಾಟಕ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಅಲ್ಲದೆ ಫೆಬ್ರವರಿ 24ರವರೆಗೂ ತನಿಖೆ ನಡೆಸದಂತೆ ಹೈಕೋರ್ಟ್ ಸೂಚನೆ ನೀಡಿದೆ. ತನಿಖಾಧಿಕಾರಿಗಳು ಕೇಸ್ ತನಿಖೆಯ ಬಗ್ಗೆ ಫೆಬ್ರವರಿ 24ರ ಒಳಗೆ ಪ್ರಗತಿ ವರದಿ ನೀಡಬೇಕು. ಡಿಕೆಶಿ ಕುಟುಂಬಸ್ಥರನ್ನ ಮುಂದಿನ ವಿಚಾರಣೆಗೆ ಕರೆಯಬಾರದು ಅಂತ ಹೈಕೋರ್ಟ್ ಹೇಳಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ಡಿಕೆಶಿ, ನನ್ನ ಮೇಲೆ 40 ಪ್ರಕರಣ ನಡೆಯುತ್ತಿವೆ. ದಿನಾಲು 3-4 ಪ್ರಕರಣಗಳಿಗೆ ಕಾಲ್ ಮಾಡ್ತಾರೆ. ಇದು ಯಾವ ಪ್ರಕರಣಕ್ಕೆ ಕೊಟ್ಟಿರುವ ಆದೇಶ ಅನ್ನೋದು ಗೊತ್ತಿಲ್ಲ ಅಂತ ಸದಾಶಿವನಗರದ ನಿವಾಸದಲ್ಲಿ ಹೇಳಿದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ ಕುರಿತು ಕೋರ್ಟ್ ಏನ್ ಹೇಳಿದೆ ಅನ್ನೋದು ನನಗೆ ಈಗ ಗೊತ್ತಿಲ್ಲ. ನಮ್ಮ ವಕೀಲರೊಂದಿಗೆ ಮಾತನಾಡಿ ರಿಯಾಕ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗ ನಮ್ಮ ಕೇಸ್ ಹಾಕಿದ್ದಾರೆ. ನ್ಯಾಯಾಲಯದ ಬಗ್ಗೆ ನಮಗೆ ನಂಬಿಕೆ ಇದೆ. ಅದಕ್ಕೋಸ್ಕರ ನ್ಯಾಯಾಲಯ ನಮಗೆ ನ್ಯಾಯ ಕೊಡ್ತದೆ ಅಂತ ನಾವು ಹೋಗಿದ್ದೀವಿ. ಬಹಳ ಸಂತೋಷ. ಯಾದಗಿರಿಯಲ್ಲಿ ಇವತ್ತು ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಬಿಜೆಪಿಯವರು ಚುನಾವಣೆಯಲ್ಲಿ 600 ಭರವಸೆ ನೀಡಿದ್ರು, ಆದರೆ 50 ಭರವಸೆ ಮಾತ್ರ ಈಡೇರಿಸಿದ್ದಾರೆ. ನಾನು ಸುಳ್ಳು ಹೇಳಿದ್ರೆ ಒಂದೇ ವೇದಿಕೆ ಚರ್ಚೆಗೆ ಬರುವಂತೆ ಸಿಎಂ ಬೊಮ್ಮಾಯಿಗೆ ಹೇಳಿದ್ದೇನೆ. ದಮ್ಮು ತಾಕತ್ತಿದ್ರೆ ಸಿಎಂ ಬಸವರಾಜ ಬೊಮ್ಮಾಯಿ ಚರ್ಚೆಗೆ ಬರಬೇಕು. ಬಿಜೆಪಿಯವರ ಮನೆ ಹಾಳಾಗ ಬರೀ ಸುಳ್ಳು ಹೇಳ್ತಾರೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಯಾದಗಿರಿ ಬಳಿಕ ಶಹಾಪುರದಲ್ಲಿ ನಡೆದ ಪ್ರಜಾಧ್ವನಿ ಯಾತ್ರೆಯಲ್ಲಿ ಸಿದ್ದರಾಮಯ್ಯ ಭಾಷಣ ಮಾಡಿದ್ರು. ಅಧಿವೇಶನದಲ್ಲಿ ರಾಜ್ಯಪಾಲರು ಮಾಡಿದ ಭಾಷಣ ರಾಜ್ಯಪಾಲರದಲ್ಲ, ಅದು ಸರ್ಕಾರದ್ದು ಅಂತ ಟೀಕೆ ಮಾಡಿದ್ರು. ಬಿಜೆಪಿಯ ಸಾವರ್ಕರ್ ಅಸ್ತ್ರವನ್ನು ಕಾಂಗ್ರೆಸ್ ಮುಖಂಡ ಎಂಬಿ ಪಾಟೀಲ್ ಕಟುವಾಗಿ ಟೀಕಿಸಿದ್ದಾರೆ. ಬಿಜೆಪಿಯವರಿಗೆ ಸ್ವಾತಂತ್ರ್ಯ ಹೋರಾಟಗಾರರು ಕಾಣಿಸಲ್ಲ, ಬೇರೆ ರಾಜ್ಯದವರ ವಿವಾದಿತ ವ್ಯಕ್ತಿಯ ಫೋಟೋವನ್ನ ವಿಧಾನಸೌಧದಲ್ಲಿ ಹಾಕ್ತಾರೆ ಅಂತ ಗುಡುಗಿದ್ರು. ಪ್ರತ್ಯೇಕ ಪಕ್ಷ ಕಟ್ಟಿದ ಮೇಲೆ ಜನಾರ್ದನ ರೆಡ್ಡಿಯ ಮನವೊಲಿಕೆ ಪ್ರಶ್ನೆಯೇ ಇಲ್ಲ ಅಂತ ಗೆಳೆಯನ ಕುರಿತು ಸಾರಿಗೆ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೆಡ್ಡಿ ಮನವೊಲಿಕೆ ಬಗ್ಗೆ ರಾಮುಲು ನಿರಾಕರಣೆ ಮಾಡಿದ್ದಾರೆ. ರೆಡ್ಡಿಯವರು ಈಗಾಗಲೇ ಪಕ್ಷ ಘೋಷಣೆ ಮಾಡಿದ್ದಾರೆ. ಇನ್ನೇನಿದ್ರೂ ಕೂಡ ಚುನಾವಣೆಯಲ್ಲಿ ಎದುರಿಸೋದು. ಅಭಿವೃದ್ಧಿ ಕೆಲಸ ಮುಂದಿಟ್ಕೊಂಡು ಮತ ಕೇಳ್ತೀವಿ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ನಾನು ಮುಂದಿನ ಚುನಾವಣೆಯಲ್ಲಿ ಬಳ್ಳಾರಿಯಿಂದ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ್ದಾರೆ.
ಬ್ರಾಹ್ಮಣರು ಕೂಡ ಸಿಎಂ ಆಗಬಹುದು ಆಗಬಾರದು ಅಂದ್ರೆ ಅದು ಹೇಗೆ ಅನ್ನೋ ಮೂಲಕ ಎಚ್ಡಿಕೆಗೆ ಶ್ರೀರಾಮುಲು ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯಿಂದ ಜಾತಿಗಳ ನಡುವೆ ವಿಷಬೀಜ ಬಿತ್ತುವಂತ ಕೆಲಸ ಆಗ್ತಾ ಇದೆ. ಸಿಎಂ ಹುದ್ದೆಯನ್ನ ಕುಮಾರಸ್ವಾಮಿ ಕುಟುಂಬದವರು ಗುತ್ತಿಗೆ ತೆಗೆದುಕೊಂಡಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಪ್ರಜಾಪ್ರಭುತ್ವದಲ್ಲಿ ಇವರೇ ಸಿಎಂ ಆಗಬೇಕು ಅನ್ನೋದು ಇಲ್ಲ. ಸಂವಿಧಾನದಲ್ಲಿ ಯಾವ ಜಾತಿಯವರು ಕೂಡ ಸಿಎಂ ಆಗಬಹುದು. ಪರಿಶಿಷ್ಟ ಪಂಗಡ ಬ್ರಾಹ್ಮಣರು ಸಿಎಂ ಆಗಬಹುದು. ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಪೇಶ್ವೆ ಸಂಸ್ಕೃತಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಈ ರೀತಿ ಮಾತಾಡ್ತಾರೆ ಅಂತ ನಾವು ಯಾರು ಕೂಡ ತಲೆ ಕೆಡಿಸಿಕೊಳ್ಳಲ್ಲ. ಎಚ್ಡಿಕೆ ಈ ರೀತಿ ಮಾತಾಡೋದು ಬಿಡಬೇಕು. ಇನ್ನ ವೈಯಕ್ತಿಕವಾದ ಟೀಕೆ ಮಾಡಬಾರ್ದು ಅಂತ ಎಚ್ಡಿಕೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಶ್ರೀರಾಮುಲು. ಕುಮಾರಸ್ವಾಮಿಗೆ ತಾಕತ್ತಿದ್ರೆ ಮುಸ್ಲಿಂ ಅಭ್ಯರ್ಥಿಯನ್ನ ಮುಂದಿನ ಸಿಎಂ ಎಂದು ಘೋಷಣೆ ಮಾಡಲಿ ಅಂತ ಸಚಿವ ಸುಧಾಕರ್ ಸವಾಲ್ ಹಾಕಿದ್ದಾರೆ. ಪ್ರಹ್ಲಾದ್ ಜೋಶಿಯನ್ನು ಮುಂದಿನ ಸಿಎಂ ಅಂತ ಘೋಷಿಸಲಿ ಎಂದಿದ್ದ ಕುಮಾರಸ್ವಾಮಿ ಮಾತಿಗೆ ರಿಯಾಕ್ಟ್ ನೀಡಿದ ಅವರು ಮೂಳೆ ಇಲ್ಲದ ನಾಲಿಗೆ ಮಾತಿಗೆಲ್ಲ ಉತ್ತರ ಕೊಡೋಕೆ ಆಗತ್ತಾ ಅಂತ ಪ್ರಶ್ನೆ ಮಾಡಿದರು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆರ್ ಅಶೋಕ್ರನ್ನ ನೇಮಕ ಮಾಡಲಾಗಿತ್ತು. ಗೋಪಾಲಯ್ಯ ಬದಲಿಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿಯನ್ನ ಅಶೋಕ್ ಹೆಗಲಿಗೆ ಹಾಕಿ ರಾಜ್ಯ ಸರ್ಕಾರ ಜನವರಿ 24ರಂದು ಆದೇಶ ಹೊರಡಿಸಿತ್ತು. ಇದು ವಿಧಾನಸಭೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆಯೇ ಮಂಡ್ಯ ಉಸ್ತುವಾರಿ ನೇಮಕ ತೀವ್ರ ಕುತೂಹಲಕ್ಕೂ ಕಾರಣವಾಗಿತ್ತು. ಆದರೆ ಈಗ ಮತ್ತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಬದಲಾವಣೆ ಮಾಡಿದ್ದು ಆ ಸ್ಥಾನದಿಂದ ಆರ್ ಅಶೋಕ್ ಔಟ್ ಆಗಿದ್ದಾರೆ. ಉಸ್ತುವಾರಿಯಿಂದ ಮುಕ್ತ ಮಾಡಿ ಅಂತ ಸಚಿವ ಆರ್ ಅಶೋಕ್ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಪತ್ರ ಬರೆದಿದ್ರು. ಆ ಮನವಿಯನ್ನ ಸಿಎಂ ಪುರಸ್ಕರಿಸಿದ್ದಾರೆ. ನಮ್ಮದು ನರೇಂದ್ರ ಮೋದಿ ಸಂಸ್ಕೃತಿ, ಕಾಂಗ್ರೆಸ್ನದ್ದು ಟಿಪ್ಪು ಸುಲ್ತಾನ್ ವಂಶಸ್ಥರ ಸಂಸ್ಕೃತಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ನಮ್ಮದು ನಾಲ್ವಡಿ ಕೃಷ್ಣರಾಜರ ಸಂಸ್ಕೃತಿ ಎಂಬ ಸಿಟಿ ರವಿ ಹೇಳಿಕೆಗೆ ರಿಯಾಕ್ಟ್ ನೀಡಿದ ಅವರು, ಯಾರ್ಯಾರದ್ದೋ ಯಾವ ಸಂಸ್ಕೃತಿ ಅನ್ನೋದು ಜನರಿಗೆ ಗೊತ್ತಿದೆ. ನನ್ನ ಪ್ರಕಾರ ನಮ್ಮದು ನರೇಂದ್ರ ಮೋದಿ ಸಂಸ್ಕೃತಿ. ಮೋದಿ ಭಾರತವನ್ನ ಅತ್ಯಂತ ಸಶಕ್ತವಾಗಿ ಶ್ರೀಮಂತವಾಗಿ ಮುನ್ನಡೆಸಿಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ದಾರೆ. ಬಾಗಲಕೋಟೆ ಶಾಸಕ ವೀರಣ್ಣ ಚರಂತಿಮಠ್ ವಿರುದ್ಧ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ್ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿಯಿಂದ ತಮ್ಮ ಸಹೋದರನಿಗೆ ಟಿಕೆಟ್ ಕೊಡಬಾರದು ಅಂತ ಆಗ್ರಹಿಸಿದ್ದಾರೆ. 2004ರಲ್ಲಿ ಸಿಟ್ಟಿಂಗ್ ಎಂಎಲ್ಸಿ ಆಗಿರುವಂತಹವರಿಗೆ ಟಿಕೆಟ್ ಕೊಡಬಾರದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಬ್ಬರ ಮಧ್ಯೆ ಒಂದಿಷ್ಟು ವಾಗ್ವಾದ ನಡೆದಿರುವಂಥದ್ದು. ಮತ್ತೆ ಜಾಮದಾರರು ಏನ್ ಮಾಡಿದ್ರು ಅಂದ್ರೆ ಇವಾಗ ಬರೋಕ್ಕಿಂತ ಮುಂಚೆ ಇದು ವಿಧಾನಸೌಧ MLA ಎಲ್ಲ ಬರಕಿಲ್ಲ. ಇದನ್ನ ಇವಾಗ ಬರೋಕ್ಕಿಂತ ಮೊದಲು MLA ಬರಕಿಲ್ಲ ಬರಕಿಲ್ಲ. ಏನು ಇವಾಗ ಬಂದಾಗ MLA ಸ್ಟಾರ್ಟ್ ಆಗಿದೆ. ಅವ್ರು ಸರ್ಲಾಯಕರು MLA ಇದ್ದಾಗ, ವಿಜಯನಗರ MLA ಇದ್ದಾಗ, ಮಡ್ಕೂರವ್ರ MLA ಇದ್ದಾಗ, SR ಪಾಟೀಲ್ ಮಿನಿಸ್ಟರ್ ಇದ್ದಾಗ ಇವೆಲ್ಲ ಕಾರ್ಯ ಘಟನೆಗಳು ನಡೆದಿತ್ತು. ಇವಾಗ ಮಾಡಿದ್ರೆ 4 ರೋಡ್. ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಕಾರ್ಕಳದಿಂದ ಸ್ಪರ್ಧೆ ವಿಚಾರಕ್ಕೆ ವಿರೋಧ ವ್ಯಕ್ತವಾಗಿದೆ. ಶ್ರೀರಾಮ ಸೇನೆ ಸಂಘಟನೆಯಲ್ಲಿ ಭಿನ್ನಮತ ಭುಗಿಲೆದ್ದಿದ್ದು ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿಯುವಂತೆ ಆಗ್ರಹಿಸಲಾಗಿದೆ. ಇನ್ನು ನ್ಯೂಸ್ 18 ಮೂಲಕ ಶ್ರೀರಾಮ ಸೇನೆ ಮಂಗಳೂರು ವಿಭಾಗೀಯ ಅಧ್ಯಕ್ಷ ಮೋಹನ್ ಭಟ್ ಚುನಾವಣೆಯಿಂದ ಪ್ರಮೋದ್ ಮುತಾಲಿಕ್ ಹಿಂದೆ ಸರಿಯುವಂತೆ ಒತ್ತಾಯಿಸಿದ್ದಾರೆ. ಮುತಾಲಿಕ್ ಸ್ಪರ್ಧೆಯಿಂದ ಶ್ರೀರಾಮ ಸೇನೆ ಸಂಘಟನೆ ಒಡೆದು ಹೋಳಾಗ್ತಾ ಇದೆ. ಸೋಲುವ ಕಣದಲ್ಲಿ ಮುತಾಲಿಕ್ ಸ್ಪರ್ಧೆ ಮಾಡ್ತಾ ಇರೋದು ಯಾಕೆ? ಚುನಾವಣಾ ಕಣಕ್ಕೆ ಇಳಿಯುವ ಮುನ್ನ ಮುತಾಲಿಕ್ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ಪಡೆದಿಲ್ಲ. ಕಾರ್ಕಳದ ಓರ್ವ ಉದ್ಯಮಿ ಹಾಗೂ ವಕೀಲರ ಪ್ರಭಾವದಿಂದ ಮುತಾಲಿಕ್ ಸ್ಪರ್ಧಿಸುತ್ತಿದ್ದಾರೆ. ಮುತಾಲಿಕ್ರಿಗೆ ನಮ್ಮ ಬೆಂಬಲ ಇಲ್ಲ. ಅವರು ಶ್ರೀರಾಮ ಸೇನೆ ಸಂಘಟನೆಯಿಂದ ಪ್ರತ್ಯೇಕಗೊಂಡು ಬೇಕಾದ್ರೆ ಸ್ಪರ್ಧಿಸಲಿ ಅಂತ ಅಸಮಾಧಾನ ಹೊರಹಾಕಿದ್ದಾರೆ.